ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಹಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಮ್ಮ ಮಾರ್ನಿಂಗ್ ನಾವು ನಿದ್ದೆ ಎದ್ದೊಳುವ ಬೆಡ್ಶೀಟ್ ಮರ್ಚೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಬೆಡ್ಶೀಟ್ ಮರ್ಚಿ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಟೀ ಕಾಫಿ ಏನಾದ್ರು ಕುಡಿದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ. ಅಂದಾಗ ಮನೆ ಕೆಲಸ ಪೂರ್ತಿ ನಾನು ಒಬ್ಬಳೇ ಮಾಡೋದಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇದ್ದಾರೆ, ನನ್ನ ಸಿಸ್ಟರ್ ಇದ್ದಾರೆ, ಮೂವರು ಮಾಡ್ಕೋತೀವಿ. ಇಂಥ ಕೆಲಸನೇ ಮಾಡಬೇಕು ಅಂಥ ಕೆಲಸನೇ ಮಾಡಬೇಕು ಅಂತ ಏನಿಲ್ಲ, ಯಾರ ಕೈಯಲ್ಲಿ ಏನಾದರೂ ಅದೆಲ್ಲ ಮಾಡ್ಕೋತೀವಿ. ಫೈನಲಿ ಎಲ್ಲ ಧೂಳು ಉದುರಿಸಿ ಬೆಳಗ್ಗೆ ಆದರೆ ಗೊತ್ತಲ್ಲ ಮನೆಯಲ್ಲೆಲ್ಲ ಚಲ್ಲಾಪಿಲ್ಲಿ ಹೆಂಗಾಗಿರುತ್ತೆ ಅಂತ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಫೈನಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ ಶಾಪಿಗೆ ಬರೋದಕ್ಕೆ. ನಾನು ರೆಗ್ಯುಲರಾಗಿ ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡೋದು. ಎಲ್ಲಾದರೂ ಅಕೇಶನ್ ಹೋದರೆ ಮಾತ್ರ ಬೇರೆ ಥರ ಫೌಂಡೇಶನ್ಸ್ ಯೂಸ್ ಮಾಡ್ತೀನಿ. ಫೈನಲಿ ಈ ಥರ ರೆಡಿಯಾಗಿದ್ದೀನಿ. ಫೈನಲ್ ಲುಕ್ ಈ ಥರ ಬಂತು ಫ್ರೆಂಡ್ಸ್. ಇವತ್ತಿಂದು ರೆಡಿ ಆಗಿಬಿಟ್ಟು ಫಸ್ಟ್ ಅಡುಗೆ ಬಿರಿಯಾನಿ, ಕಬಾಬು, ಮೊಸರು ಬಜ್ಜಿ ಹಾಕ್ಕೊಂಡು ತಿಂದ್ಬಿಟ್ಟು ಫೈನಲಾಗಿ ನನ್ನ ಐರಾವತವನ್ನು ಹತ್ಕೊಂಡು ಶಾಪಿಗೆ ಬಂದೆ. ಪಾಪ ಕಸ್ಟಮರ್ ಒಬ್ಬರು ವೆಯ್ಟ್ ಮಾಡ್ತಾಯಿದ್ರು, ಫೋನ್ ಮಾಡಿ ಬೇಗ ಬನ್ನಿ ಆಂಟಿ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ. ಸೊ ನೋಡಿ, ನೆನ್ನೆ ಆಗಿರೋ ಗಲೀಜಿದೆಲ್ಲ ಪಾರ್ಲರಲ್ಲಿ. ಸರಿ, ಐಬ್ರೋಸ್ ಪಾಪ ಅವ್ರಿಗೇನೋ ಸರ್ವಿಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಐಬ್ರೋಸ್ ಮಾಡಿಕೊಟ್ಟೆ. ಪಾಪ ಅವ್ರು ನಾನು ಬರೋವರೆಗೂ ಆ ಪಾರ್ಲರ್ ಮುಂದೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಫೈನಲಾಗಿ ಅವ್ರಿಗೆ ಐಬ್ರೋಸ್ ಮಾಡಿ ಪಾರ್ಲರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸಕ್ಕಿಂತ ನನಗೆ ಪಾರ್ಲರ್ ಕೆಲಸನೇ ಜಾಸ್ತಿ ಫ್ರೆಂಡ್ಸ್. ನೆನ್ನೆದೆಲ್ಲ ಫೇಶಿಯಲ್ಸು, ಬೆಡ್ಡು, ಟವಲ್ಸು ಎಲ್ಲ ಹಂಗಂಗೆ ಹಾಕಿ ಹೊಟ್ಟೋಗಿದ್ದೆ ಅಲ್ವಾ, ಕ್ಲೀನ್ ಮಾಡಿರಲಿಲ್ಲ. ಸೊ ಡೈಲಿ ಬೆಳಗ್ಗೆ ಬಂದು ಕ್ಲೀನ್ ಮಾಡ್ಕೊಳ್ತೀನಿ. ನನಗೆ ನನ್ನ ಶಾಪು ನಾನು ಕ್ಲೀನ್ ಮಾಡ್ಕೊಂಡ್ರೇ ನನಗೆ ನೆಮ್ಮದಿ. ಹಾಗೆ ಒಂದು ಕೊರಿಯರ್ ಬಂತು, ವ್ಯಾಕ್ಸ್ ಬೌಲ್ದು ಒಂದು ಕೊರಿಯರ್ ಬಂತು. ಅದನ್ನು ಅನ್ಬಾಕ್ಸಿಂಗ್ ಮಾಡಿಕೊಂಡು ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ನೆನ್ನೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಇನ್ನೂ ಒಂದೆರಡು ಕಸ್ಟಮರ್ಸ್ ಬಂದರು, ಎಲ್ಲ ಅಟೆಂಡ್ ಮಾಡಿ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನೊಂದೆರಡು ಕಸ್ಟಮರ್ಸ್ನ ಅಟೆಂಡ್ ಮಾಡಿ ಫೈನಲಾಗಿ ಎಲ್ಲ ನೀಟಾಗಿ ಹಿಂಗೆ ಕ್ಲೀನ್ ಮಾಡಿ ಇಟ್ಟೆ. ಆಮೇಲೆ ಒಂದೆರಡು ಕಸ್ಟಮರ್ಸ್ನ ಅಟೆಂಡ್ ಮಾಡಿ ನಾವಿವಾಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ, ಒಂದು ಮುಂದೆ ಅವ್ರಿತ್ತು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮುಂದೆ ಅವರು ಅಂದರೆ ನಮ್ಮ ಅತ್ತೆಯವರ ತಂಗಿ ಮಗಳ ಮಗುವಿನ ದೇವರು. ಮುಂದೆ ಅವರು ಅಂದರೆ ಮಂಡೆ ಕೊಡೋದು. ಇವಂದೇ ಮುಂದೆ ಅವರು. ಈ ಜುಟ್ಟು ಕಟ್ಟಿಂಗ್ ಮಾಡೋದು ಈ ಹುಡುಗಿದೆ ಪಾಪು, ನಮ್ಮ ಅತ್ತೆ ತಂಗಿ ಮಗಳ ಹುಡುಗಿ. ಎಲ್ಲ ನೆಂಟರು ಬಂದು ಹೊಟ್ಟೋಗಿದ್ರು, ನಾವು ಬರೋ ಅಷ್ಟರಲ್ಲೆಲ್ಲ ಕಮ್ಮಿ ಆಗೋಗಿದ್ರು. ಅಲ್ಲೇ ಊಟ ಮುಗಿಸ್ಕೊಂಡು, ಮುಂದೆ ಅವರಂದರೆ ಗೊತ್ತಿರುತ್ತೆ ನಿಮಗೆ, ಆಲ್ಮೋಸ್ಟ್ ನಾನ್ ವೆಜ್ ಅಡುಗೆನೇ ಇರುತ್ತೆ. ಊಟ ಮುಗಿಸ್ಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ, ಇವರೇ ನಮ್ಮ ಅತ್ತೆ ತಂಗಿ, ಇವ್ರ ಮಗುದೇ ದೇವರು. ಊಟ ಎಲ್ಲ ಮುಗಿಸ್ಕೊಂಡು ಮಗುನ ಮಾತಾಡಿಸ್ಕೊಂಡು ಫೈನಲಾಗಿ ಕುಂಕುಮ ತಗೊಂಡೋಣ ಅಂತ ಕೂತ್ಕೊಂಡೆ. ಕುಂಕುಮ ಎಲ್ಲ ತಗೊಂಡು ನಮ್ಮ ಅತ್ತೆ ಇನ್ನೊಂದು ತಂಗಿ ಮಕ್ಕಳೆಲ್ಲ ಬಂದಿದ್ದರು. ಕುಂಕುಮ ತಗೊಂಡು ಫೈನಲ್ ನಾವು ನಮ್ಮ ಮನೆಗೆ ಹೋದ್ವಿ. ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ರು ಇನ್ನೊಂದು ತಂಗಿ ಮಕ್ಕಳೆಲ್ಲ ಅಲ್ಲೇ ಮುಂದೆ ಅವ್ರು ಮುಗಿಸ್ಕೊಂಡು ಮನೆಗೆ ಬಂದರು. ಅವ್ರನ್ನೆಲ್ಲ ಮಾತಾಡಿಸೋ ಅಷ್ಟರಲ್ಲಿ ನನಗೆ ಶಾಪ್ ಹತ್ರದಿಂದ ಪಾಪ ಕಸ್ಟಮರ್ಸ್ ಒಂದಿಬ್ಬರು ಕಾಲ್ ಮಾಡಿದ್ರು.
ಅಕ್ಕ ಎಲ್ಲಿದ್ದೀರಾ ಬರ್ತೀರಾ ಅಂತ. ಬಂದೆ ಇರಮ್ಮ ಅಂತ ಹೇಳಿ ಶಾಪ್ ಹತ್ರ ಬಂದು ಪಾಪ ಇವ್ರಿಗೆ ಫೇಸ್ ಪ್ಯಾಕ್ಸ್ ಮಾಡಿಕೊಟ್ಟು, ಒಂದೊಂದು ಕಸ್ಟಮರ್ಸ್ ಪಾಪ ನಮಗೆ ವೆಯ್ಟ್ ಮಾಡ್ತಾರೆ ಎಲ್ಲೋ ಹೋಗ್ದಲೆ. ಈ ಹುಡುಗಿಗೆ ಹೇರ್ ಕಟ್ ತುಂಬ ಇಷ್ಟ ಆಗೋಗಿತ್ತು, ಅವಳು ಫುಲ್ ಖುಷಿ ಆಗಿಬಿಟ್ಟಿದ್ಲು. ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೂ ನೆಮ್ಮದಿ ಆಗುತ್ತಲ್ವ ಫ್ರೆಂಡ್ಸ್. ಅಂದಾಗಿ ಇವತ್ತಿನ ವಿಶೇಷ ಹೇಗಿತ್ತು ಫ್ರೆಂಡ್ಸ್. ನಾಳೆ ಲಾಗಲ್ಲಿ ಏನೇನಿರುತ್ತೋ ನೋಡೋಣ. ಟಾಟಾ, ಬಾಯ್ ಬಾಯ್.